ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೆಳತಿ ವಿನಿತಾ. ಇವತ್ತು ನಾವು ಈಸಿಯಾಗಿ ಚಾಕ್ಲೇಟ್ ಬಾರ್ ಅಥವಾ ಬೌಂಟಿ ಬಾರ್ ಅಥವಾ ಕೊಕೊನಟ್ ಬಾರ್ ಆದರೂ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಫ್ರೆಶ್ ಆಗಿರೋ ಹಸಿ ಕೊಬ್ಬರಿನ ತೊಗೊಳ್ಳೋಣ. ಅದನ್ನು ಮೇಲೆ ಇರೋ ಈ ಬ್ರೌನ್ ಕಲರ್ ಭಾಗನೆಲ್ಲ ತಗೊಂಬಿಡೋಣ. ಈ ಸಿಪ್ಪೆನೆಲ್ಲ ಕ್ಲೀನಾಗಿ ತಗೋಬೇಕು. ಅದು ಫುಲ್ಲು ವೈಟಾಗಿ ಕಾಣ್ತಿರ್ಬೇಕು. ಈಗ ತೋರಿಸಿದ್ದೀನಿ ನೋಡಿ, ಈ ಥರ ಆಗಬೇಕು. ಅದು ಚೆನ್ನಾಗಿ ತೊಳ್ಕೊಳ್ಳಿ. ಅದ ನಂತರ ಅದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದು ಪೂರ್ತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಎಲ್ಲ ಒಂದೇ ಚೆನ್ನಾಗಿರಲಿ. ಇನ್ನೊಂದೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಮಿಕ್ಸಿ ಜಾರ್ ತೊಗೊಳ್ಳೋಣ. ಅದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಸಣ್ಣಾಗಿ ಪುಡಿ ಮಾಡ್ಕೋಬೇಕು. ಈ ಥರ ಆಗಬೇಕದು, ಪೂರ್ತಿ ಸಣ್ಣಗೆ ಆಗಬೇಕು, ಯಾವುದು ಗಂಟೆ ಇರದೇ ಥರ ಮಾಡ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಒಂದು ಕಪ್ಪು ಕೊಬ್ಬರಿಗೆ ನಾನು ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನ ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು ಅರ್ಧ ಗಂಟೆನಾದರೂ ಸೈಡಲ್ಲಿ ಇಟ್ಬಿಡೋಣ. ಅರ್ಧ ಗಂಟೆ ನಂತರ ನಾವು ಒಂದು ಪ್ಯಾನ್ ತೊಗೊಳ್ಳೋಣ. ಒಂದು ಪ್ಯಾನ್ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಈ ಕೊಬ್ಬರಿನೆಲ್ಲ ಹಾಕ್ಕೊಳ್ಳೋಣ. ಕೊಬ್ಬರಿ ಮತ್ತು ಸಕ್ಕರೆ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸೋಣ. ಸಣ್ಣ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಕೈ ಆಡ್ತಾಯಿರಿ. ಈ ಕೊಬ್ಬರಿ ಎಲ್ಲ ಡ್ರೈ ಆಗ್ತಾ ಬರ್ತಿದೆ, ಅಷ್ಟಾದರೆ ಸಾಕಾಗುತ್ತೆ. ಇದನ್ನು ಪಾತ್ರೆ ಒಳಗೆ ಹಾಕ್ಕೊಂಡು ಅದು ಸ್ವಲ್ಪ ಆರಿದ ನಂತರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನಾವು ಈ ಕೊಬ್ಬರಿ ಬಾಲ್ಸ್ನ ಮಾಡ್ಕೋಬೋದು. ನಾನು ಇಲ್ಲಿ ಎಲ್ಲವನ್ನು ರೆಕ್ಟಾಂಗಲ್ ಶೇಪ್ನಲ್ಲೇ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದು ಬಾಲ್ಸ್ ಆದರೂ ಮಾಡ್ಕೋಬೋದು. ಇವನ್ನೆಲ್ಲ ಮಾಡಿಟ್ಕೊಂಡಾದಮೇಲೆ ಇವನ್ನೊಂದು ಅರ್ಧ ಗಂಟೆನಾದರೂ ಫ್ರಿಜ್ನಲ್ಲಿ ಇಟ್ಬಿಡಿ. ನಂತರ ನಾನು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಬಿಸಿನೀರು ಕಾಯಕ್ಕೆ ಇಟ್ಕೊಂಡು ಬಿಸಿನೀರು ಈ ಥರ ಬಬಲ್ಸ್ ಬಂದಾಗ ಈ ಚಾಕ್ಲೇಟ್ ಪುಡಿನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು 2-3 ನಿಮಿಷಕ್ಕೆ ಈ ಥರ ಮೆಲ್ಟ್ ಆಗ್ತಾ ಬರುತ್ತೆ. ಒಂದೇ ವೇನಲ್ಲಿ ಕೈ ಆಡ್ತಾ ಇರಿ. ನೋಡಿ, ಈಗ ಯಾವ ಥರ ಲಿಕ್ವಿಡ್ ಥರ ಆಯ್ತಲ್ಲ. ಆಮೇಲೆ ನಾನು ಇಲ್ಲಿ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಮನೆಯಲ್ಲೇ ಯೂಸ್ ಮಾಡುವಂಥ ಡೈರಿ ಮಿಲ್ಕ್ ಆದರೂ ಆಗ್ಬೋದು. ಪ್ಲೇನ್ ಚಾಕ್ಲೇಟ್ ಇದ್ದರೆ ಓಕೆ. ಇದು ನಂತರ ಈ ಕೊಬ್ಬರಿ ಬಾಲ್ಸ್ ಏನಿದೆಯಲ್ಲ ಅವನ್ನ ಈ ಚಾಕ್ಲೇಟ್ ಮೆಲ್ಟ್ ಆಗಿರೋ ಈ ಚಾಕ್ಲೇಟ್ನಲ್ಲಿ ಎದ್ದು ಒಂದು ಪ್ಲೇಟಲ್ಲಿ ಫೋರ್ಕ್ನ ಸಹಾಯದಿಂದ ಇದನ್ನು ಇಟ್ಬಿಡಿ. ಈ ಫೋರ್ಕ್ನ ಸಹಾಯದಿಂದ ಮಾಡೋದ್ರಿಂದ ಎಕ್ಸ್ಟ್ರಾ ಚಾಕ್ಲೇಟ್ಸ್ ಎಲ್ಲ ಕೆಳಗಿಳಿದು ಚೆನ್ನಾಗಿ ಅದಕ್ಕೆ ಬರುತ್ತೆ. ಆಮೇಲೆ ಚಾಕ್ಲೇಟ್ನಿಗೆ ನಾವು ಯಾವ ಶೇಪ್ನಲ್ಲಾದರೂ ಡಿಸೈನ್ ಕೊಟ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಈ ಥರ ಮಾಡಿದ್ದೀನಿ. ಆ ಮೆಲ್ಟ್ ಮಾಡಿರೋ ಚಾಕ್ಲೇಟಿಂದ ಇನ್ನೂ ಉಳಿದಿರೋದ್ರಿಂದ ನಾನು ಅದನ್ನು ಒಂದು ಹಾಲಿನ ಕವರ್ಗೆ ಹಾಕಿ ಈ ಥರ ಚಿಕ್ಕದಾಗಿ ಒಂದು ಹೋಲ್ ಮಾಡ್ಕೊಂಡಿದ್ದೀನಿ. ಅದರಿಂದ ಈ ಥರ ಚಾಕ್ಲೇಟ್ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸಣ್ಣದಾಗಿ. ಅದರಿಂದ ಡಿಸೈನ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಬೇಕಾದರೆ ಮಾಡ್ಕೊಳ್ಳಿ, ಆಪ್ಷನಲ್ಲಿದು. ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ. ಇದನ್ನು 30 ಮಿನಿಟ್ಸ್ ಆದರೂ ಫ್ರಿಜ್ನಲ್ಲಿ ಇಟ್ಬಿಡಿ. ಅದ ನಂತರ ಅದು ಈ ಥರ ಆಗುತ್ತೆ ನೋಡಿ. ಬ್ಯಾಕ್ ಸೈಡ್, ಫ್ರಂಟ್, ಬ್ಯಾಕ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆಮೇಲೆ ಓಪನ್ ಮಾಡಿದಾಗ ಒಳಗಡೆ ವೈಟಾಗಿ ಕೊಕೊನಟ್ ಕಾಣ್ತಾ ಇರುತ್ತೆ. ನಂತರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.